ಕಠಿಣ ಪರಿಶ್ರಮ, ಸಂಕಲ್ಪ, ಅರ್ಪಣಾ ಮನೋಭಾವ ಈ ಮೂರು ಗುಣಗಳು ನಮ್ಮಲ್ಲಿದ್ದರೆ ನಮ್ಮ ಸಾಧನೆಗಳಿಗೆ ಮೇರೆಗಳೇ ಇರುವುದಿಲ್ಲ. ಇಂದಿನ ಈ ಕ್ರೀಡಾಕೂಟ ಅದಕ್ಕೆ ಸಾಕ್ಷಿಯಾಗಲಿದೆ. ತಂಡವಾಗಿ ಸಂಚಾರ ವಿಭಾಗ ಈ ತಂಡದ ಸಾರಥ್ಯವನ್ನು ಶ್ರೀ ಮೋಹನ್ PSI ಇವರು ವಹಿಸಿಕೊಂಡಿರುತ್ತಾರೆ. ಮೊದಲನೆಯ ತಂಡ CR ಹುಬ್ಬಳ್ಳಿ ಧಾರವಾಡ ತಂಡ. ಮುಖ್ಯ ಅತಿಥಿಗಳಿಂದ CR ಹುಬ್ಬಳ್ಳಿ ಧಾರವಾಡ ತಂಡ. ಈ ಕ್ರೀಡಾ ಕವಾಯತಿನ ಎರಡನೇ ತಂಡ ಉತ್ತರ ವಿಭಾಗ. ಈ ತಂಡದ ನೇತೃತ್ವವನ್ನು ಶ್ರೀ ಚಂದ್ರಶೇಖರ್ PSI ಇವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಮೂರನೇ ತಂಡ ಶ್ರೀ ಪ್ರಮೋದ್ PSI ಇವರ ಸಾರಥ್ಯದ ದಕ್ಷಿಣ ವಿಭಾಗ. ಈ ತಂಡದಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಕೆ. ನಾಲ್ಕನೆಯ ತಂಡ ಧಾರವಾಡ ಉಪವಿಭಾಗ. ಈ ತಂಡದ ಸಾರಥ್ಯವನ್ನು ಶ್ರೀ ಮಲ್ಲಿಕಾರ್ಜುನ್ ಹೊಸೂರ್ PSI ಇವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಐದನೆಯ ತಂಡವಾಗಿ ಮಹಿಳಾ ಪೊಲೀಸ್ ತಂಡ. ಈ ಕ್ರೀಡಾ ತಂಡದ ನೇತೃತ್ವವನ್ನು ಶ್ರೀ ಕುಮಾರಿ ಸ್ವಾತಿ ಮುರಾರೆ ಮಹಿಳಾ PSI ಇವರು ವಹಿಸಿಕೊಂಡಿದ್ದು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಆರನೆಯ ತಂಡವಾಗಿ ಸಂಚಾರ ವಿಭಾಗ ತಂಡ. ಈ ತಂಡದ ಸಾರಥ್ಯವನ್ನು ಶ್ರೀ ಮೋಹನ್ PSI ಇವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಮಾಡ್ತೀವಿ. ಇದರಲ್ಲಿ ಪ್ರತಿ ಠಾಣೆಯಿಂದಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿ ಸುಮಾರು 25ರಿಂದ 30ಕ್ಕೂ ಹೆಚ್ಚು ವಿವಿಧ ಕ್ರೀಡಾ ಆಟೋಟ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಪ್ರೈಸಸನ್ನು ಅವರಿಗೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ ಪ್ರತಿ ವರ್ಷ ಇದು ಕ್ರೀಡಾಕೂಟ ನಡೆಯುತ್ತೆ. ವರ್ಷವಿಡೀ ಶ್ರಮಪಟ್ಟು ಮಾನಸಿಕವಾಗಿ ದೈಹಿಕವಾಗಿ ಒತ್ತಡದಲ್ಲಿ ಕೆಲಸ ಮಾಡ್ತಾ ಈ ಒಂದು ಸಮಯವನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ನವೋಲ್ಲಾಸ ನವಚೈತನ್ಯವನ್ನು ತುಂಬಿಕೊಂಡು ಮತ್ತೆ ಸಾರ್ವಜನಿಕತೆ ದೃಷ್ಟಿಯಿಂದ ಕೆಲಸ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮುಂದಾಗ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಕ್ರೀಡಾ ಮನೋಭಾವದಿಂದ ಆಡಬೇಕು, ಕ್ರೀಡಾ ಸ್ಫೂರ್ತಿ ಅವರಲ್ಲಿರಬೇಕು. ಈಗ ಗೆಲ್ಲೋದು ಸೋಲೋದು ಕಾಮನ್ನು. ಒಬ್ಬರು ಗೆಲ್ಲಬೇಕು ಅಂದರೆ ಇನ್ನೊಬ್ಬರು ಸೋಲ್ಲೇಬೇಕಾಗತ್ತೆ. ಆದರೆ ಕ್ರೀಡೆ ಗೆಲ್ಲಬೇಕು. ಕ್ರೀಡಾಪಟುಗಳ ಒಂದು ಮನೋಭಾವದಿಂದ ಮನೋಸ್ಥೈರ್ಯ ಹೆಚ್ಚಿಸ್ಕೊಳ್ಳೋದ್ರ ಮುಖಾಂತರ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಮೇರೋದ್ರ ಮುಖಾಂತರ ಎಲ್ಲರಿಗೂ ಮಾದರಿ ಆಗಬೇಕು. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಶಿಸ್ತಿರುತ್ತೆ ಅನ್ನೋದು ತಾವು ನೋಡಿದ್ದೀರಿ. ಶಿಸ್ತಿನ ಮುಖಾಂತರ ಒಂದು ಒಳ್ಳೆಯ ಆಟವನ್ನು ಆಡಿ ಒಳ್ಳೊಳ್ಳೆ ಪ್ರತಿಭೆಗಳು ಹೊರಬರಲಿ ಅಂತ ಕೂಡ ನಾನು ಆಶಿಸಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.